ನಾ ಇಲ್ಲೇ ಇದ್ದೀನಿ. ಏನಾಯ್ತಪ್ಪ? ನಂದಿ ಇನ್ನೂ ಬಂದಿಲ್ಲ, ಸ್ವಲ್ಪ ಹೋಗಿ ನೋಡಬಾರ್ದಾ? ನೀವೇನು ಟೆನ್ಷನ್ ಮಾಡ್ಕೋಬೇಡಿ ಚಿಕ್ಕಪ್ಪ. ಗುರುಗಳೇ ಕ್ಷಮಿಸಿ, ನಿಮ್ಮನ್ನ ತುಂಬ ಕಾಯಿಸ್ತಾ ಇದ್ದೀವಿ. ಪೂಜೆಗಾಗಿ ಕಾಯೋದು ಅಪರಾಧ ಅಲ್ಲ, ಕೋಪನೂ ಇಲ್ಲ. ಆದರೆ ಇಂಥ ಗಳಿಗೆ ಕೂಡು ಬರೋದು ಮತ್ತೆ ಕಷ್ಟ. ಅಂದ್ಕೊಂಡಿದ್ದ ಸಮಯಕ್ಕೆ ಸರಿಯಾಗಿ ಪೂಜೆ ಆಗಬೇಕು, ಅದೇ ನನ್ನ ಆಶಯ. ಅಶೋಕ ನೋಡಿ ಗುರುಗಳೇ, ಹೋಗಿ ಬರ್ತೀವಿ ಚಿಕ್ಕಪ್ಪ. ಬಾಬಾ ಬನ್ನಿ. ಹೋಗಪ್ಪ. ಏಯ್ ಬಿಟ್ಕೊಳ್ರ ಅವನ. ಬಾಬಾ, ಆ ನಂದಿ ಮಾಲಕಂಗೆ ಹೇಳಿದ್ ನಿಜನಾ? ಏನು ಅಶೋಕ, ನೀನು ಈ ರೀತಿ ಕೇಳ್ತೀಯ? ನನ್ನ ಹಣೆಗೂ ಹೇಳಿ ಬಂದಿದ್ದೀನಿ ಕಣೋ. ಸಂಜೆ 4:15 ಒಳಗಡೆ ನಂದಿ ಮನೆ ಹತ್ರ ಬರಲೇಬೇಕು ಅಂತ ಅಡ್ವಾನ್ಸ್ ಕೊಟ್ಟು ಸಹ ಬಂದಿದ್ದೀನಿ. ಪೂಜೆ ವಿಷಯ ಯಾವುದೇ ಕಾರಣಕ್ಕೂ ತಪ್ಪಿಸ್ಕೊಬಾರ್ದು ಅಂತ ಹೇಳಿದ್ದೀನಿ. ಮತ್ತೆ ಯಾಕೆ ಇಷ್ಟು ಲೇಟ್ ಮಾಡ್ತೀಯಾನೆ? ಅದೇ ಗೊತ್ತಾಗ್ತಾ ಇಲ್ಲಪ್ಪ. ಯಾರು ನೀವು? ಬಿಡ್ರ. ಶಿವರಾತ್ರಿ ದಿನಾನೇ ಆರತಿ ಅಮ್ಮನವ್ರು ಕಾಣಿಸ್ತಾ ಇಲ್ಲ ಅಂದ್ರೆ ಕಾರಣ ಏನಿರಬಹುದು? ಮೊರೆ, ಯಾಕೆ ಹೆದರಿದ್ದೀರಾ? ಏನಾಯ್ತು? ಅದು ಮಾತಂಗಿ, ಏನೋ ಗೊತ್ತಿಲ್ಲ, ಎಲ್ಲ ಅಬ್ರಾಪ್ಟಾಗಿ ಕಾಣ್ತಾ ಇದೆ. ಯಾವುದು ಸರಿಯಾಗಿ ಕಾಣಿಸ್ತಾ ಇಲ್ಲ. ಏನು ಅಂತಾನೆ ಗೊತ್ತಾಗ್ತಾ ಇಲ್ಲ. ಆ ವಿಷಯ ಬಿಡು. ಇಲ್ಲ ಮೊರೆ, ಯಾವ ವಿಷಯನೂ ಸುಲಭವಾಗಿ ಬಿಡಬಾರ್ದು. ನೀವು ಹೇಳಿದ್ರೆ ಅಲ್ವಾ ನಿಮ್ಮ ಮನಸ್ಸಿನಲ್ಲಿ ಏನು ನಡೀತಾ ಇದೆ ಅಂತ ನನಗೆ ಅರ್ಥ ಆಗೋದು. ಹೇಳಿ ಮೊರೆ. ಅದು ಅಮ್ಮೋರೆ, ನೀವು ಮನಸ್ಸಿನಲ್ಲಿ ಹೆಚ್ಚು ಗೊಂದಲ ಮಾಡ್ಕೋಬೇಡಿ. ಈಗಾಗಲೇ ಮನೆಯವರು ನಿಮಗೆ ಹುಚ್ಚಿ ಪಟ್ಟ ಕಟ್ಟಿ ನಿಲ್ಲಿಸಿದ್ದಾರೆ. ಹೀಗಿರುವಾಗ ನೀವು ಹೀಗೆಲ್ಲ ಯೋಚನೆ ಮಾಡ್ತಾ ಇದ್ರೆ ನನಗೆ ತುಂಬ ಭಯ ಆಗತ್ತೆ. ಅದೇನಿದೆ ಅಂತ ಮನಸ್ಸು ಬಿಚ್ಚಿ ಹೇಳ್ಕೊಳ್ಳಿ ಅಮ್ಮವ್ರೆ. ನಾವು ಇದಕ್ಕೇನಾದರೂ ಒಂದು ಪರಿಹಾರ ಹುಡ್ಕೋಣ. ನನ್ಗೆ ಯಾವಾಗಲೂ ಒಂದೇ ಥರ ಕನಸು ಬೀಳ್ತಾ ಇರುತ್ತೆ ಮಾತಂಗಿ. ಆ ಕನಸು ಬಿದ್ಮೇಲೆ ನನಗೆ ನಿದ್ದೆನೇ ಬರಲ್ಲ. ಏನೋ ಒಂಥರ ಸಂಕಟ, ತಲೆ ಭಾರ, ಏನೋ ವಿಚಿತ್ರವಾಗುತ್ತೆ. ಆ ಕನಸಲ್ಲಿ ಅರ್ಥನೇ ಆಗದೆ ಇರುವಂಥ ವಸ್ತುಗಳು ಕಾಣುತ್ತೆ. ನಾನು ಈ ಹಿಂದೆ ಯಾವತ್ತೂ ನೋಡದೇ ಇರುವಂಥ ಜಾಗ ಕಾಣುತ್ತೆ. ನೀವೇನೇನು ನೋಡಿದ್ದೀರಾ ಅಂತ ಗೊತ್ತಾ ನಿಮಗೆ?
ಎಲ್ಲೋ ಏನೋ ಸುಡ್ತಾ ಇರೋ ಬೆಂಕಿ ಕಾಣುತ್ತೆ. ಸತ್ತ ಹೆಣಗಳ ದೃಶ್ಯ ಕಾಣುತ್ತೆ. ಲಿಂಗ ಕಾಣುತ್ತೆ. ಅಘೋರಿಗಳು ಕಾಣ್ತಾರೆ. ಬೆಂಕಿ ಕಾಣಿಸ್ತಾ ಇದ್ಯಾ? ಶವಗಳು ಕಾಣಿಸ್ತಾ ಇದ್ಯಾ? ಆದ್ರೆ ನಿಮ್ ಕನಸಿನಲ್ಲಿ ಕಾಣ್ತಾ ಇರೋದು ಕಾಶಿ ಪುಣ್ಯಕ್ಷೇತ್ರನೇ ಇರಬೇಕು. ಅದು ಕಾಶಿ ಪುಣ್ಯಕ್ಷೇತ್ರನಾ? ಪುಣ್ಯಕ್ಷೇತ್ರ ಕನ್ಸಿಗೆ ಬಂದ್ರೆ ಒಳ್ಳೇದೇ ಅಲ್ವಾ? ಅದು ಒಳ್ಳೇದೇ ಅಮ್ಮವ್ರೆ. ಆದ್ರೆ ನಿಮ್ ಕನಸಿನಲ್ಲಿ ಕಾಣಿಸ್ತಾ ಇರೋದು ಬೆಂಕಿ. ಬೆಂಕಿ ಕನಸಿನಲ್ಲಿ ಬರಬಾರ್ದು. ಅದು ಒಳ್ಳೇದಲ್ಲ. ಇದು ಕೆಟ್ಟದಾಗೋದ್ರ ಮುನ್ಸೂಚನೆ. ಮಗನ್ನ ಕಳ್ಕೊಂಡಂತ ಕೆಟ್ಟ ಸನ್ನಿವೇಶ ನನ್ನ ಜೀವನದಲ್ಲಿ ಇನ್ಯಾವುದು ಬರಲ್ಲ ಅನ್ಕೊಂಡಿದ್ದೆ. ಈಗ ಮತ್ತೆ ಕೆಟ್ಟದಾಗೋದಿದ್ಯಾ? ಮಗನ್ನ ಕಳ್ಕೊಂಡಿದ್ದು ಮಾತ್ರ ಕೆಟ್ಟದಲ್ಲ ಅಮ್ಮವ್ರೆ. ಸತ್ತ ಮಗ ಮನೆಗೆ ಬಂದಿರೋದು ಕೂಡ ಕೆಟ್ಟದ್ದೇ. ಇನ್ನು 15 ದಿವಸದಲ್ಲಿ ಶಿವರಾತ್ರಿ ಇದೆ. ನಿಮ್ಮ ಕನಸಿನಲ್ಲಿ ನೀವು ಶಿವಲಿಂಗ ನೋಡ್ತಾ ಇದ್ದೀರಾ. ಆ ಶಿವಲಿಂಗಕ್ಕೂ ನಿಮ್ಮ ಕನಸಿಗೂ ಏನೋ ಸಂಬಂಧ ಇದೆ. ಕನಸಿನಲ್ಲಿ ನೀವು ಆ ಕಾಶಿ ವಿಶ್ವನಾಥನ ಸನ್ನಿಧಿಗೆ ನೋಡ್ತಾ ಇದ್ದೀರಾ ಅಂದ್ರೆ ಇದಕ್ಕೆ ಪೂಜೆ ಆಗ್ಲೇಬೇಕು ಅಮ್ಮೋರೆ. ಏನ್ ಪೂಜೆ? ಶಿವಲಿಂಗ ಪೂಜೆ. ಶಿವಲಿಂಗ ಪೂಜೆನಾ? ಹೌದು. ಮಹಾಶಿವರಾತ್ರಿ ದಿನ ಶಿವಲಿಂಗ ಪೂಜೆ ಮಾಡಿದ್ರೆ ನಿಮಗೆ ಬೀಳ್ತಾ ಇರೋ ಕನಸುಗಳು ನಿಲ್ಬಹುದು. ಇದಕ್ಕೊಂದು ಪರಿಹಾರ ಸಿಗಬಹುದು ಅಮ್ಮೋರೆ. ಹಾಗಾದ್ರೆ ಹೋಗೋಣ, ಲಿಂಗಕ್ಕೆ ಪೂಜೆ ಮಾಡೋಣ. ಶಿವರಾತ್ರಿ ದಿನ ಖಂಡಿತ ಹೋಗೋಣ, ಲಿಂಗದ ಪೂಜೆ ಮಾಡೋಣ. ಅವ್ರ ಕನಸು ನಿಲ್ಲಬೇಕು ಅಂದ್ರೆ ಶಿವಲಿಂಗ ಪೂಜೆ ಆಗ್ಬೇಕು ಅಂತ ಹೇಳಿದ್ದೆ. ಅಂದ್ರೆ ಆರತಿ ಅಮ್ಮನವ್ರೊಬ್ರೆ ನನ್ನನ್ನು ಬಿಟ್ಟು ಶಿವಲಿಂಗ ಪೂಜೆ ಮಾಡಕ್ ಹೊರಟೋದ್ರಾ? ನನಗೂ ಹೇಳಲಿಲ್ವಾ? ಬಾಬಾ, ಭವಾನಿ, ಅಶೋಕ್, ಮಾತಂಗಿ, ನಾನು ಇಲ್ಲಿ ಸ್ಟೋರ್ ರೂಮ್ ಅಲ್ಲಿ ಇದ್ದೀನಿ. ಯಾರಾದ್ರೂ ಬಾಗ್ಲು ತೆಗೀರಿ. ಬೆಳಗ್ಗೆಯಿಂದ ನಂದಿ ಪೂಜೆ ಮಾಡಬೇಕು ಅಂತ ಎಷ್ಟು ಆಸೆ ಇಟ್ಕೊಂಡಿದ್ದೆ. ಎಲ್ಲ ನಿರಾಸೆ ಆಗೋಯ್ತು. ಮಾತಂಗಿ, ಅದೇ ಕನಸು, ಅದೇ ಗೊಂದಲ, ಅದೇ ಸಂಕಟ. 4 ಗೋಡೆಗಳ ಮಧ್ಯೆ ನೀವು ಹೀಗೆ ಬಂದಿಯಾಗಿದ್ದೀರಾ ಅಂದ್ರೆ ನಿಮಗೆ ಕೆಟ್ಟ ಕಾಲ ಶುರು ಆಯ್ತು ಅಂತ ಅರ್ಥ. ಏನ್ ತಡ ಮಾಡೋದು ಬೇಡ, ನಡೀರಿ ನಾವು ಹೋಗಿ ಲಿಂಗ ಪೂಜೆ ಮಾಡ್ಕೊಂಡ್ ಬಂದ್ಬಿಡೋಣ. ಎದಳಿ. ಮತ್ತೆ ನಂದಿ ಪೂಜೆ? ನೀವಿಲ್ಲ ಅನ್ಕೊಂಡು ಅವರೆಲ್ಲರೂ ಪೂಜೆಗೆ ಸಿದ್ಧ ಮಾಡ್ಕೋತಾ ಇದ್ದಾರೆ. ನಂದಿ ಪೂಜೆ ಆಗಿ ಮುಗಿಸೋ ಅಷ್ಟರಲ್ಲಿ ನಾವು ಅಲ್ಲಿಗೆ ಹೋಗಿ ಬಂದ್ಬಿಡೋಣ, ಪೂಜೆ ಮುಗಿಸ್ಕೊಂಡ್ ಬರೋಣ. ಇದಳಿ ಇದಳಿ ನಿಧಾನ. ಅಯ್ಯ, ಅಯ್ಯ, ನಾನು ಮಾತಂಗಿ ಬಂದಿದ್ದೀನಿ.
ಸಂಕಷ್ಟದಲ್ಲಿದ್ದಾರಯ್ಯ. ಅವ್ರು ಮಾಡದಿರೋ ತಪ್ಪಿಗೆ ತುಂಬಾ ಕೊರಗ್ತಾ ಇದ್ದಾರೆ. ಪ್ರಪಂಚದಲ್ಲಿ ಆ ಶಿವನ ಅನುಗ್ರಹ ಇಲ್ಲದೆ ಒಂದು ಹುಲ್ಕಡ್ಡಿ ಕೂಡ ಅಲ್ಲಾಡಲ್ಲ ಅಂತ ಹೇಳ್ತಾರೆ. ಅಷ್ಟ ದಿಕ್ಕುಗಳಿಗೆ ದಿಕ್ಪಾಲಕನೇ ಆ ಶಿವ. ನವಗ್ರಹಕ್ಕೆ ಅಧಿಪತಿ ಆ ಶಿವ. ಆ ಶಿವನ ಅನುಗ್ರಹ ಇದ್ರೆ ಎಂಥ ಗ್ರಹ ದೋಷ ಇದ್ರೂ ಯಾರನ್ನೂ ಪೀಡ್ಸಕ್ಕಾಗಲ್ಲ ಅಂತ ಹೇಳ್ತಾರೆ. ಎಲ್ಲ ದೋಷಗಳಿಂದ ಮುಕ್ತ ಆಗಿ ಒಂದೊಳ್ಳೆ ಪರಿಹಾರ ಸಿಗ್ಲಿ. ಇವ್ರ ಕೈಯಿಂದ ಲಿಂಗ ಪೂಜೆ ಮಾಡಿಸಿ ಅಯ್ಯ. ಸೂಕ್ತ ಸಮಯೇ ಏವ ಪೂಜಾರಂಭಂ ಕುರ್ಮಃ. ಶ್ರೀರುದ್ರಾಭಿಷೇಕಂ. ಓಂ ನಮೋ ಭಗವತೆ ರುದ್ರಾಯ. ವಿಭೂತಿಂ ಲಿಂಗಾಯ ಅರ್ಪಣಂ ಕುರು. ಶ್ರುತ್ಯೈ ನಮಃ. ಓಂ
ಓಂ ಶಿವಾಯ ನಮಃ. ಓಂ ಮಹೇಶ್ವರಾಯ ನಮಃ. ಓಂ ಶಂಭವೇ ನಮಃ. ಓಂ ಪಿನಾಕಿನಿಯೇ ನಮಃ. ಓಂ ಶಶಿಶೇಖರಾಯ ನಮಃ. ಇದಂ ಉದ್ಭವಲಿಂಗಂ ಸಮಸ್ತ ಶಕ್ತ್ಯಾಹ ಲಿಂಗರೂಪೇ ಏವ ಸಂತಿ. ಏತಸ್ಮಿನ್ ಲಿಂಗಂ ಸ್ವಗೃಹೇ ಸ್ಥಾಪಯಿತ್ವಾ ಪ್ರತಿದಿನಂ ಪೂಜಾ ಕರಣೀಯಃ. ತತ್ಪೂಜೆ ಸರ್ವೇ ವಿಘ್ನಾನಾಂ ದೂರೀಕರೋತಿ. ಗೃಹಸ್ಯ ಋಣಾತ್ಮಕ ಅಪಿ ವಿನಕ್ಷ್ಯತಿ. ಇದಂ ಶಾಶ್ವತ ಪರಿಹಾರಃ. ಋಣಾತ್ಮಕ ಶಕ್ತಿ ಅಂದ್ರೆ ಏಷಃ ಬಾಲಕ. ಅಂದ್ರೆ ಇನ್ ಮುಂದೆ ನನ್ನ ಮಗನ್ನ ನೋಡೋದಕ್ಕಾಗಲ್ವಾ? ಇನ್ ಮುಂದೆ ಅವನು ನಮ್ಮ ಮನೆಗೆ ಬರಲ್ವಾ? ಇಲ್ಲ. ಓಂ ನಮಃ ಶಿವಾಯ. 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 ಇಲ್ಲ, ನನ್ನ ಮಗನ ಬಿಟ್ಟು ನಾನು ಬದುಕೋದಿಲ್ಲ. ಇಲ್ಲ ಇಲ್ಲ, ನನ್ನ ಮಗನ ಬಿಟ್ಟು ನಾನು ಬದುಕಲ್ಲ.